ಗೃಹಲಕ್ಷ್ಮಿ KYC ಮಾಡಿಸಿಲ್ಲ ಅಂದರೆ 5th ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕ್ಯಾನ್ಸಲ್ ಮತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಕೀಮು ಕ್ಯಾನ್ಸಲ್ ಆಗುವ ಸಾಧ್ಯತೆ ಇರುತ್ತದೆ. ಮೊಬೈಲ್ನಲ್ಲಿ ಗೃಹಲಕ್ಷ್ಮಿ KYC ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಲ್ಲ ಮೆಂಬರ್ಸ್ನ KYC ಆಗಿದೆಯೋ ಅಥವಾ ಇಲ್ಲೋ ಒಂದು ಚೆಕ್ ಮಾಡುವ ಸಿಂಪಲ್ ಆಗಿ ಒಂದು ವಿಡಿಯೋ ಹಾಕ್ತೀನಿ. ಅದರ ಮುಖಾಂತರ ನೀವು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಫಾಲೋ ಮಾಡಿ ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಎಲ್ಲ ಸದಸ್ಯರ KYC ಆಗಿದೆಯೋ ಅಥವಾ ಇಲ್ಲೋ ಎಂದು ಚೆಕ್ ಮಾಡಿಕೊಳ್ಳಿ. ಆಗಿದ್ದರೆ ಓಕೆ, ಇಟ್ಸ್ ಗುಡ್ ಆ್ಯಂಡ್ ಗೃಹಲಕ್ಷ್ಮಿ ಅಮೌಂಟ್ ಕಂಟಿನ್ಯೂ ಬರುತ್ತೆ. ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ಹತ್ತಿರದ ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ಯಾರ್ದಾಗಿಲ್ಲ ಅವರ ಆಧಾರ್ ಕಾರ್ಡ್ ಮತ್ತು ಕಸ್ಟಮರ್ ಆ ಪಾರ್ಟಿಗೆ ಕರ್ಕೊಂಡೋಗಿ KYC ಮಾಡಿಸಬೇಕು. ಬನ್ನಿ ಸ್ನೇಹಿತರೆ, ಹೇಗೆ KYC ಮಾಡುವುದು ಮೊಬೈಲ್ನಲ್ಲಿ ಎಂದು ನಾನು ತಿಳಿಸುತ್ತೇನೆ. ಸ್ನೇಹಿತರೆ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಟೋಟಲ್ ಮೆಂಬರ್ಸ್ KYC ಆಗಿದೆಯೋ ಅಥವಾ ಇಲ್ಲೋ ಎಂದು ಚೆಕ್ ಮಾಡುವ ಸಂಪೂರ್ಣ ಒಂದು ಸಿಂಪಲ್ ಆಗಿ ವಿಡಿಯೋ ಮುಖಾಂತರ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಮೊದಲನೆಯಾಗಿ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಈ ರೀತಿ ಒಂದು ಬ್ರೌಸ್ ಓಪನ್ ಆಗುತ್ತೆ. ಅದರಲ್ಲಿ 3 ಲೈನ್ಸ್ ಕಾಣುವಂತಹ ಸಿಂಬಲಿಗೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೇಷನ್ ಕಾರ್ಡ್, ನ್ಯೂ ರೇಷನ್ ಕಾರ್ಡ್, RC ರೇಷನ್ ಕಾರ್ಡ್, ಸೆಲ್ಫ್ ಪ್ರಿಂಟಿಂಗ್, ಇದರಲ್ಲಿ ನೀವು ಈ ರೇಷನ್ ಕಾರ್ಡಿಗೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಹೊಸ ವಿಂಡೋ ಓಪನ್ ಆಗುತ್ತೆ. ನ್ಯೂ ಆರ್ ಎಕ್ಸಿಸ್ಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಇದರಲ್ಲಿ ಡಿವಿಷನ್ ಯಾವ್ದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಬೆಂಗಳೂರು ಡಿವಿಷನ್ ಬರುತ್ತೆ, ಸೊ ಐ ವಿಲ್ ಸೆಲೆಕ್ಟ್ ಬೆಂಗಳೂರು ಡಿವಿಷನ್. ನೆಕ್ಸ್ಟ್ ಇದರಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಸೆಕೆಂಡ್ ಆಪ್ಷನ್, ಇದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೆಲೆಕ್ಟ್ ದ ವೆರಿಫಿಕೇಷನ್ ಟೈಪ್ ವಿತ್ OTP ಆರ್ ವಿತೌಟ್ OTP. ವಿತ್ OTP ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಮೆಂಬರ್ಸ್ಗಳಲ್ಲಿ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ವಿತ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಾನು ಇವಾಗ ವಿತ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಆಪ್ಷನ್ ಟೈಪ್ ಮಾಡುವಂತಹ ಒಂದು ಆಪ್ಷನ್ ತೋರಿಸುತ್ತೆ. ಇದರಲ್ಲಿ ನೀವು ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೀವು ಗೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. RC ನಂಬರ್ ಈಸ್ ಇನ್ವ್ಯಾಲಿಡ್ ಆ್ಯಂಡ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಇನ್ ದ ರೇಷನ್ ಕಾರ್ಡ್. ಸ್ನೇಹಿತರೆ, ಕರೆಕ್ಟಾಗಿ ನೀವು ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಸೆಲೆಕ್ಟ್ ಮೆಂಬರ್ಸ್, ನನ್ನ ಹೆಸರು ಇಮ್ರಾನ್, ಸೊ ಐ ವಿಲ್ ಸೆಲೆಕ್ಟ್ ಮೈ ನೇಮ್. ನೆಕ್ಸ್ಟ್ ಗೋ ಬಟನ್ ಮೇಲೆ ಪ್ರೆಸ್ ಮಾಡಿದ ನಂತರ ಒಂದು OTP ಆಪ್ಷನ್ ಹೋಗುತ್ತೆ. ಆ OTP ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾವೆ, ಎಷ್ಟು ಮೆಂಬರ್ಸ್ ಈ ಒಂಥರ ಒಂದು ವಿಂಡೋ ಓಪನ್ ಆಗುತ್ತೆ. ಮೆಂಬರ್ಸ್ ನೇಮು, ಆಧಾರ್ ನಂಬರು, KYC 1 2 3 4 5 ಮೆಂಬರ್ಸ್ ಇದ್ದೀವಿ. 5 ಮೆಂಬರ್ಸಿದ್ದು ಸಹ KYC ಸ್ಟೇಟಸ್ ಎಸ್ ಅಂತ ತೋರಿಸ್ತಾ ಇದೆ, ಆಧಾರ್ ನಂಬರು ತೋರಿಸ್ತಾ ಇದೆ. ಸೊ ಈ ರೀತಿ ಇದ್ದರೆ ನಿಮಗೆ ಏನು ತೊಂದರೆ ಇಲ್ಲ. ಅದೇ ರೀತಿ ಇವಾಗ ವಿಥೌಟ್ OTP ಹೇಗೆ ಚೆಕ್ ಮಾಡೋದು ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಇಲ್ಲಿ ಹೋಮ್ ಬಟನ್ ಮೇಲೆ ನೀವು ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ನಲ್ಲಿ ವಿತ್ OTP ಆ್ಯಂಡ್ ವಿಥೌಟ್ OTP, ನಾನು ಫಸ್ಟ್ ಆಪ್ಷನನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ವಿಥೌಟ್ OTP ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಎಂಟರ್ ರೇಷನ್ ಕಾರ್ಡ್ ನಂಬರ್, ನಾವಿಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಗೋ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ವಿಥೌಟ್ OTPನಲ್ಲಿ ನೇಮ್ ತೋರಿಸಲ್ಲ, ನೇಮ್ ಲೀಸ್ಟ್ ತೋರಿಸಲ್ಲ, ಬಟ್ ಮೆಂಬರ್ ಆಫ್ ಕೌಂಟ್ ತೋರಿಸುತ್ತೆ. KYC ಡನ್ ಆಗಿರುವಂತಹ ಮೆಂಬರ್ಸಿಂದು ಲೀಸ್ಟ್ ತೋರಿಸುತ್ತೆ. ಟೋಟಲ್ ಮೆಂಬರ್ಸ್ನಲ್ಲಿ ಯಾವುದಾದ್ರೂ ಒಬ್ಬರು ಮೆಂಬರಿಂದು KYC ಆಗಿಲ್ಲ ಅಂತ ಹೇಳಿದರೆ ಇಲ್ಲಿ ರಿಮೈನಿಂಗ್ KYC ಪೆಂಡಿಂಗ್ ಅಂತ ಹೇಳಿ 1 ಬರುತ್ತೆ. ಬಟ್ ನಮ್ಮ ರೇಷನ್ ಕಾರ್ಡ್ನಲ್ಲಿ 5 ಮೆಂಬರ್ಸ್ ಇದ್ದೀವಿ, 5 ಜನದ್ದು KYC ಆಗಿದೆ. ಸೊ KYC ರಿಮೈನಿಂಗ್ ಈಸ್ 0. ಸ್ನೇಹಿತರೆ, ಈ ರೀತಿ ನೀವು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಮೊಬೈಲ್ನಲ್ಲಿಯೇ ಸಹ ನೀವು ರೇಷನ್ ಕಾರ್ಡ್ KYC ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮದು KYC ಪೆಂಡಿಂಗ್ ಇದೆ ಅಂತ ಹೇಳಿದರೆ ನೀವು ನಿಮ್ಮ ಹತ್ತಿರದ
ಗ್ರಾಮ ಕೇಂದ್ರಗಳಿಗೆ ಹೋಗಿ ಅಥವಾ ನೀವು ರೇಷನ್ ತೊಗೊತಿರೋ ಆಹಾರ ಅಂಗಡಿಗೆ ಹೋಗಿ ನೀವು ಅಲ್ಲಿ ಈ KYC ಮಾಡಿಸಬಹುದು. ಅಕಸ್ಮಾತ್ ನೀವು ಈ KYC ಮಾಡಿಸಿಲ್ಲ ಅಂದರೆ ಗೃಹಲಕ್ಷ್ಮಿ 5th ಇನ್ಸ್ಟಾಲ್ಮೆಂಟ್ ಅಮೌಂಟ್ ನಿಮಗೆ ಖಂಡಿತವಾಗೂ ಬರುವುದಿಲ್ಲ ಮತ್ತು ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ಇದಕ್ಕೆ ನೀವು ನಿಮ್ಮ ಈ ವಿಡಿಯೋ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.